ಗುಡ್ ಮಾರ್ನಿಂಗ್ ಗೆಳೆಯರೇ. ಇವತ್ತಿಗೆ ನನ್ನ ಮದುವೆಯಾಗಿ 15 ವರ್ಷ ಆಯಿತು. ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಆಗ್ತಾ ಲೆಟರ್ ಬರೆಯೋದು ಅಷ್ಟೇ ಯಾಕೆ, ಮಾತಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಈ ಈ ಆ್ಯನಿವರ್ಸರಿ ಸ್ಪೆಷಲ್ ಆಗಿರಲಿ ಅಂತ ಈ 15 ವರ್ಷದ ಮೆಮೊರೀಸ್ನ ಒಂದು ಲೆಟ್ರಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಲೆಟರ್ ಕೂಡ ಬರೆದ್ವಿ. ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ದ ಪ್ಲ್ಯಾನ್ನ ಅವ್ರು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ರು. ತುಂಬ ಆಶ್ಚರ್ಯ ಆಯಿತು ನನಗೆ. ನಾನು ಎದ್ದೇಳೋ ಮುಂಚೆನೇ ನನ್ನ ದಿನಚರಿ ಪ್ರಕಾರ ನಾನು ಎಲ್ಲೆಲ್ಲ ಓಡಾಡ್ತೀನಿ ಅಲ್ಲೆಲ್ಲ ಒಂದೊಂದು ಲೆಟರ್ನ ಇಟ್ಟಿದ್ರು ಒಂದು ಗಿಫ್ಟ್ ಜೊತೆ. ನಾನು ದಿನ 4:15ಗೆ ಎದ್ದೇಳ್ತೀನಿ, ಯಾಕೆಂದರೆ ನನಗೆ ನನ್ನ ಆಫೀಸ್ ಬಸ್ 6:30ಗೆ. ಸೊ ಇವತ್ತು ಈ ಲೆಟರ್ಗಳನ್ನ ಗಿಫ್ಟ್ಗಳನ್ನ ಹುಡುಕ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಈ ಲೆಟರ್ಗಳಿಗೆ ರಿಪ್ಲೈ ಮಾಡದೇ ಇರೋಕ್ಕೂ ಮನಸ್ಸಾಗಲಿಲ್ಲ. ಒಂದೊಂದು ಲೆಟರ್ ನೋಡ್ತಾ ಇದ್ರೂ ನಗು ಬರ್ತಾಯಿತ್ತು, ಖುಷಿ ಕೂಡ ಆಗ್ತಾಯಿತ್ತು. ಜೀವನದಲ್ಲಿ ದುಡಿತಾ ಸಾಧನೆ ಮಾಡ್ತಾ ಈ ಥರ ಸಣ್ಣ ಸಣ್ಣ ಖುಷಿಗಳನ್ನ ಮೂಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೋತಿದ್ದೀವಿ ಅಲ್ವಾ ಅಂತ ಅನ್ನಿಸ್ತು. ಅದಕ್ಕೆ ನಾನು ಹೇಳೋದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ನಮ್ಮ ಪ್ರೀತಿ ಪಾತ್ರರಿಗೆ ಟೈಮ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಜೀವನದಲ್ಲಿ ತುಂಬ ಬೆಲೆ ಬಾಳುತ್ತೆ. ಈ ಥರ ನೆನಪುಗಳು, ಈ ಥರ ಸಂದರ್ಭಗಳು, ಈ ಕ್ಷಣಗಳು ಎಷ್ಟು ದುಡ್ಡು ಕೊಟ್ಟರೂ ನಮಗೆ ಸಿಗೋದಿಲ್ಲ. ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯಿತು. ನನ್ನ ಬಸ್ ಪಿಕಪ್ ಪಾಯಿಂಟಿಗೆ ಡ್ರಾಪ್ ಮಾಡಿದ್ರು. ಹೇಳ್ತಾರೆ ದಾರೀಲಿ, ಇನ್ನು ತುಂಬ ಗಿಫ್ಟ್ಗಳನ್ನ ಮಿಸ್ ಮಾಡಿದೀಯಾ, ಬಂದ ಮೇಲೆ ಹುಡುಕು ಅಂತ. ಸರಿ ಅಂತ ಅವ್ರಿಗೆ ಟಾಟಾ ಮಾಡಿ ನನ್ನ ಪಿಕಪ್ ಪಾಯಿಂಟಿಗೆ ಬಂದೆ. ನನ್ನ ಬಸ್ ಕೂಡ ಬಂತು. ತಿರ್ಗಾ ಆಫೀಸ್ ಮುಗಿಸಿ ಮನೆಗೆ ಬಂದು ಅವ್ರು ಹೇಳಿರೋ ಥರ ಎಲ್ಲ ಕಡೆ ಹುಡ್ಕಕ್ಕೆ ಶುರು ಮಾಡಿದೆ. ಜೊತೆಗೆ ನಾನು ಅವ್ರಿಗೆ ಗಿಫ್ಟ್ನ ತೊಗೊಂಡು ಬಂದಿದ್ದೆ. ಬನ್ನಿ ಹುಡ್ಕೋಣ. ಸೊ ಅವರು ಇಷ್ಟೆಲ್ಲ ಮಾಡಿದ್ದಾರೆ, ನಾನೇನು ಮಾಡೋದು? ನನ್ನ ಪ್ಲ್ಯಾನ್ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ನಾನೇನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ. ಜೊತೆಗೆ ಟೈಮ್ ಕೂಡ ತುಂಬ ಕಮ್ಮಿ ಇದೆ. ನಾವು ಅಂದ್ಕೊಂಡಿದ್ವಿ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ. ಆದರೆ ಏನೋ ಅರ್ಜೆಂಟ್ ಕೆಲಸ ಬಂದಿದೆ, ಆಫೀಸ್ಗೆ ಹೋಗಲೇಬೇಕು ಅಂತ ಅವರು ಆಫೀಸ್ಗೆ ಹೋದರು. ಸರಿ, ಅಟ್ಲೀಸ್ಟ್ ಮನೆಗೆ ಬೇಗ ಆದರೂ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವ್ರು ಆಲ್ರೆಡಿ ಆಫೀಸಿಂದ ಹೊರಟಿದ್ದೀನಿ ಅಂದರು. ನನಗಿರೋ ಟೈಮಲ್ಲಿ ಪ್ಲ್ಯಾನ್ ಮಾಡೋದ್ರ ಜೊತೆಗೆ ಅಡುಗೆನೂ ಮಾಡಬೇಕಿತ್ತು. ಸೊ ಬೇರೆ ವಿಧಿ ಇಲ್ಲದೆ ನನ್ನ ಪ್ಲ್ಯಾನ್ನೇ ಎಕ್ಸಿಕ್ಯೂಟ್ ಮಾಡೋಣ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಮ್ಮ ಕನ್ನಡದ ಗಾದೆಗಳನ್ನ ಹುಡುಕಿ ಅದರಲ್ಲಿ ಸಿಗೋ ಉತ್ತರದಿಂದ ಅವ್ರಿಗೆ ಆ ಜಾಗದಲ್ಲಿ ಗಿಫ್ಟ್ ಸಿಗೋ ಥರ ಪ್ಲ್ಯಾನ್ ಮಾಡಿದ್ದೆ. ನೋಡಿ, ಸದ್ಯಕ್ಕೆ ಇಷ್ಟೇ ನನಗೆ ಸಿಕ್ಕಿದ್ದು. ಇನ್ನು ಮಿಕ್ಕಿದ್ದು ಅವ್ರು ಬಂದಮೇಲೆ ಕೇಳಬೇಕು. ನನಗೆ ಸಿಕ್ಕಿದ ಟೈಮಲ್ಲಿ ಹೇಗೋ ಎಲ್ಲ ಅರೇಂಜ್ ಮಾಡಿ ಆಯಿತು. ನೋಡಿ, ಈಗ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂತ ನನ್ನ ತಂಗಿ ಹಾಗೂ ನನ್ನ ಅಮ್ಮಗೆ ವಿಡಿಯೋ ಕಾಲಲ್ಲಿ ಉತ್ತರ ಕೇಳ್ತಾ ಇದ್ದಾರೆ. ನಾನಂತೂ ಅವ್ರಿಗೆ ದಿನಚರಿಯಲ್ಲಿ ಏನೇನು ಬೇಕಾಗುತ್ತೋ ಅಂಥ ವಸ್ತುಗಳನ್ನೇ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದೆ. ಸೊ ಅದಕ್ಕೆ ಅವರು ತುಂಬ ಖುಷಿಪಟ್ಟರು. ಜೊತೆಗೆ ಅವ್ರಿಗದು ಇಷ್ಟನೂ ಆಯಿತು. ಪ್ರತಿ ಗಿಫ್ಟ್ ಸಿಕ್ತಾಗ್ಲೂ ಅವ್ರ ಮುಖದ ಮೇಲೆ ಒಂದು ಖುಷಿ ಕಾಣಿಸ್ತಾ ಇತ್ತು. ಖುಷಿ ಆಯಿತು. ಬೆಳಗ್ಗೆ ಅವರು ನನ್ನ ದಿನಚರಿ ಅನುಸರಿಸಿ ಅಲ್ಲಲ್ಲಿ ಲೆಟರ್ಗಳನ್ನ ಇಟ್ಟಿದ್ರು. ಹಾಗೆ ನಾನು ಅವರ ದಿನಚರಿಗೆ ಏನು ಬೇಕೋ ಅದನ್ನು ಗಿಫ್ಟ್ ಮಾಡಿದ್ದೆ. ಇದೇ ಅಲ್ವಾ ಪ್ರೀತಿ ಹಾಗೂ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ. ಫೈನಲಿ ನಾನು ಬರೆದಿರೋ ಲೆಟರ್ನ ಅವ್ರಿಗೆ ಕೊಟ್ಟೆ. ಹಾಗೆ ನಾನೇನೇನು ಮಿಸ್ ಮಾಡ್ಕೊಂಡಿದ್ನೋ ಆ ಗಿಫ್ಟ್ ಕೂಡ ಹುಡುಕೊಂಡೆ. ಲೆಟರ್ ಜೊತೆ ನಾವು ಪ್ಲ್ಯಾನ್ ಮಾಡಿದ್ದು ಕಲರ್ ಕೋಡ್ ಗೇಮ್ ಆಡೋಣ ಅಂತ. ಆದರೆ ಈ ಥರ ಕಲರ್ ಗಿಫ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೇ ಆಗಲಿ, ಇದು ಒಂಥರ ಚೆನ್ನಾಗಿತ್ತು. ಮತ್ತೊಮ್ಮೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಯಜಮಾನ್ರೆ.